ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 35ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಭ್ಯಾಸ ಮಾಡೋದಕ್ಕೆ ಅಂದ್ರೆ ನಮ್ಮ ಚಿತ್ತವೃತ್ತಿಯನ್ನ ಭಗವಂತನ ಕಡೆ ತೊಡಗಿಸುವಂತ ಅಭ್ಯಾಸ ಮಾಡಬೇಕು ಅಂತಂದ್ರೆ ಬೇಕಾದಷ್ಟು ರೀತಿಗಳು ಶಾಸ್ತ್ರಗಳಲ್ಲಿ ಹೇಳಿದಾರಲ್ಲ, ಅದು ಯಾವ್ದು ಅಂತ ತಿಳ್ಕೊಳ್ತಾ ಇದ್ವಿ. ಒಂದ್ಸರಿ ಅದನ್ನ ರಿವೈಸ್ ಮಾಡೋಣ. ಮೊದಲನೇದು ಶ್ರದ್ಧೆ ಭಕ್ತಿಯಿಂದ ಬುದ್ಧಿಯ ಸಹಾಯದಿಂದ ಮನಸ್ಸನ್ನ ಪದೇ ಪದೇ ಭಗವಂತನಲ್ಲಿ ತೊಡಗಿಸುವಂತ ಅಭ್ಯಾಸ ಮಾಡೋದು. ಎರಡನೇದು, ಮನಸ್ಸು ಎಲ್ಲಾದ್ರೂ ಹೋಗ್ಲಿ, ಅಲ್ಲಿ ನಮ್ಮ ಇಷ್ಟ ದೇವರಾಗಿರುವಂತ ಯಾವುದಾದ್ರೂ ಒಂದು ರೂಪವನ್ನ ಅಲ್ಲಿ ಚಿಂತನೆ ಮಾಡ್ಕೊಳ್ಳೋದು. ಮೂರನೇದು, ಭಗವಂತನ ಮಾನಸ ಪೂಜೆಯ ಅಭ್ಯಾಸವನ್ನ ಮಾಡಬೇಕು. ನಾಲ್ಕನೇದು, ನಾವು ನಮ್ಮ ವಾಣಿ, ಶ್ವಾಸ, ನಾಡಿ, ಕಂಠ, ಮನಸ್ಸು ಯಾವುದರಿಂದ ಆದ್ರೂ ಆಗಿರ್ಬೋದು, ಯಾವುದೇ ನನ್ನ ಇಷ್ಟದೇವ ಆದ್ರೂ ಕೂಡ ಅದೇ ಪರಬ್ರಹ್ಮ ಪರಮಾತ್ಮನ ಒಂದು ನಾಮ ಅಂತ ತಿಳ್ಕೊಂಡು ನಿಷ್ಕಾಮ ಭಾವದಿಂದ ಅದರ ಜಪವನ್ನ ನಿರಂತರವಾಗಿ ಮಾಡುವಂಥದ್ದು. ಐದನೇದು, ಭಗವತ್ ಸಂಬಂಧಿ ಶಾಸ್ತ್ರಗಳ ಉಪದೇಶಗಳನ್ನ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಮತ್ತೆ ಮತ್ತೆ ಮನನ ಮಾಡಿಕೊಳ್ಳೋದು ಮತ್ತು ಅದಕ್ಕೆ ಅನುಸಾರವಾಗಿ ನಾವು ನಡ್ಕೊಳ್ಳೋ ಪ್ರಯತ್ನ ಮಾಡೋದು. ಆರನೇದು ಯಾವುದು ಅಂತಂದ್ರೆ, ಭಗವಂತನ ಪ್ರಾಪ್ತಿ ಆಗಿರುವಂತ ಮಹಾತ್ಮ ಪುರುಷರು ಇರ್ತಾರಲ್ಲ, ಅವರ ಸಂಘವನ್ನ ಮಾಡಿ ಅಮೃತಮಯ ವಚನಗಳನ್ನ ಶ್ರದ್ಧೆಯಿಂದ ಕೇಳೋದು ಮತ್ತು ಅದರ ಹಾಗೆ ನಡ್ಕೊಳ್ಳೋದು. ಇದನ್ನೆಲ್ಲ ತಿಳ್ಕೊಂಡ್ವಿ. ಇನ್ನು ಕೊನೆಯದು 7ನೇದು ಯಾವುದು ಅಂತಂದ್ರೆ, ಮನಸ್ಸಿನ ಚಂಚಲತೆ ನಾಶವಾಗಿ ಅದು ಭಗವಂತನಲ್ಲಿ ಲೀನವಾಗೋದಕ್ಕೆ ಹೃದಯದಿಂದ ನಿಜವಾದ ಕಾತರ ಭಾವದಿಂದ ನಿರಂತರ ಭಗವಂತನನ್ನ ಪ್ರಾರ್ಥನೆ ಮಾಡೋದು. ಅಂದ್ರೆ ಈಗ ನನ್ನ ಮನಸ್ಸಿನ ಚಂಚಲತೆ ತುಂಬಾ ಇರುತ್ತೆ, ಅದು ಹೋಗ್ಬೇಕಪ್ಪ, ನೀನೇ ನನಗೆ ಸಹಾಯ ಮಾಡಬೇಕು ಅಂತ ಆ ಭಗವಂತನಿಗಾಗಿ ನಮಗೆ ಕಾತರತೆ ಇರಬೇಕು. ಅಯ್ಯೋ, ನನಗೆ ಯಾವಾಗ ಈ ಮನಸ್ಸಿನಿಂದ ಇದೆಲ್ಲ ಹೋಗುತ್ತೋ, ಯಾವಾಗ ನಿನ್ನ ಕಡೆನೇ ನನ್ನ ಮನಸ್ಸು ಇರುತ್ತೋ ಅಂಥ ಒಂದು ಸ್ಥಿತಿ ನನಗೆ ಬರಬೇಕು, ಆ ಭಾವ ನನಗೆ ಬರಬೇಕು ಅಂತ ಭಗವಂತನಲ್ಲಿ ನಿರಂತರವಾಗಿ ನಿಜವಾಗ್ಲೂ ನನ್ನಲ್ಲಿ ಆ ಮನಸ್ಸಲ್ಲಿ ಕಾತರತೆ ಇರಬೇಕು. ಆಗ ಭಗವಂತ ಅದಕ್ಕೆ ಸಹಾಯ ಮಾಡ್ತಾನೆ. ನಾವೇ ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನುಗ್ರಹ ನಮಗೆ ಆದಾಗಲೇ ಆಗೋದು. ಅದಕ್ಕೋಸ್ಕರ ನಾವು ನಿರಂತರ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರಬೇಕು. ಇಷ್ಟೇ ಅಲ್ಲದೆ ಇನ್ನೂ ಬೇಕಾದಷ್ಟು ಪ್ರಕಾರಗಳಿದೆ. ಆದರೂ ಇಷ್ಟು ನೆನಪಿನಲ್ಲಿ ಇಟ್ಕೋಬೇಕು ನಾವು. ಏನು, ಯಾವಾಗ ಅವನು ಅತ್ಯಂತ ಆದರ ಬುದ್ಧಿಯಿಂದ ಅಂದ್ರೆ ತುಂಬಾ ಗೌರವದಿಂದ ಆ ಒಂದು ವಿಷಯದಲ್ಲಿ ಗೌರವ ಇರಬೇಕು, ಶ್ರದ್ಧೆ ಇರಬೇಕು, ಮತ್ತೆ ವಿಶ್ವಾಸದಿಂದ ವಿರಾಮನೇ ಇಲ್ಲದೆ ಅವಿರತವಾಗಿ ಅಂದ್ರೆ ಏನು, ಯಾವಾಗಲೂ ಮತ್ತೆ ದೀರ್ಘಕಾಲದವರೆಗೆ 1 ದಿವಸ 2 ದಿವಸ ಮಾಡ್ಬಿಟ್ಟು ಅಯ್ಯೋ ನನ್ಗಾಗ್ಲಿಲ್ಲ ಅಂತ ಬಿಟ್ಬಿಡೋದಲ್ಲ, ಮಾಡ್ತಾನೇ ಇರಬೇಕು. ದೀರ್ಘಕಾಲದವರೆಗೆ ಅಭ್ಯಾಸ ಮಾಡಿದ್ರೆ ಆಗ ಇದು ಸಫಲವಾಗುತ್ತೆ. 1 ನಿಮಿಷ 2 ನಿಮಿಷ ಮಾಡಿಬಿಟ್ಟು ಮಾಡದೆ ನಂದು ಆಗೋಯ್ತು, ಆ ರೀತಿ ಆಗದೇ ಇಲ್ಲ. ನಿರಂತರವಾಗಿ ನಾವು ಭಗವಂತನಲ್ಲೇ ತೊಡಗಿರ್ಬೇಕು ನಮ್ಮ ಮನಸ್ಸು. ಈ ಸಾಧನೆಯನ್ನ ಮಾಡ್ತಾ ಇರಬೇಕು ನಾವು. ಅದರಲ್ಲಿ ಶ್ರದ್ಧೆ ಇರಬೇಕು, ಗೌರವ ಇರಬೇಕು, ವಿಶ್ವಾಸ ಇರಬೇಕು. ಅಲ್ಲಿ ವಿರಾಮನೂ ಇಲ್ಲದೆ ಕಂಟಿನ್ಯೂಸ್ ಆಗಿ ದೀರ್ಘಕಾಲದವರೆಗೆ ಅಭ್ಯಾಸ ಮಾಡ್ತಾ ಇದ್ರೆ ಆಗ ಇದು ಸಫಲವಾಗುತ್ತೆ. ಈಗ ಯೋಗ ದರ್ಶನದಲ್ಲಿ ಇದರ ಬಗ್ಗೆ ಕೂಡ ಒಂದು ಶ್ಲೋಕ ಇದೆ. ಏನು ಅಂತಂದ್ರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿಹಿ. ಅಂದ್ರೇನು, ಈ ಅಭ್ಯಾಸವನ್ನ ದೀರ್ಘಕಾಲದವರೆಗೆ ನಿರಂತರ ಮತ್ತೆ ಸತ್ಕಾರ ಪೂರ್ವಕ ಸೇವನೆ ಮಾಡಿದರೆ ದೃಢಸ್ಥಿತಿ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಸೊ ಈ ರೀತಿ 1 ದಿವಸ 2 ದಿವಸ ಮಾಡೋದಲ್ಲ, ಸದಾ ಮಾಡ್ತಾ ಇರಬೇಕು. ಇವತ್ತು ಒಂದು ಸಾಧನೆಯಲ್ಲಿ ಮನಸ್ಸನ್ನ ತೊಡಗಿಸುವಂತ ಪ್ರಯತ್ನ ಮಾಡಿ, ನಾಳೆ ಇನ್ನೊಂದನ್ನ ಮಾಡಿ, ಇನ್ನೂ ಕೆಲವು ದಿನಗಳ ನಂತರ ಇನ್ನೊಂದು ಮಾಡಿದ್ರೆ ಎಲ್ಲೂ ಕೂಡ ವಿಶ್ವಾಸ ಅನ್ನೋದು ದೃಢವಾಗೋದಿಲ್ಲ. ಇವತ್ತು ಮಾಡಿದ ನಾಳೆ ಇಲ್ಲ, 4-6 ದಿನ ಮಾಡಿದ ಮೇಲೆ ಮತ್ತೆ ಅದನ್ನ ಮಾಡೋದು, ಮತ್ತೆ ಬಿಟ್ಟು ಅಥವಾ ಕೆಲವೊಂದ್ಸರಿ ಮಾಡಿ ಅಯ್ಯೋ ಮನಸ್ಸಿಗೆ ಬೇಜಾರಾಗೋಯ್ತು ಬಿಡು ಅದನ್ನ ಮಾಡ್ಲಿಲ್ಲ ಅಂದ್ರೂ ಆಗತ್ತೆ ಅಂತ ಬಿಟ್ಟುಬಿಡೋದು. ಈ ರೀತಿ ಎಲ್ಲ ಮಾಡಿದ್ರೆ ಧೈರ್ಯ ಅನ್ನೋದು ಕುಂದ್ ಹೋಗುತ್ತೆ. ಅಂದ್ರೆ 1 ದಿವಸ ಮಾಡಿ 2 ದಿವಸ ಮಾಡೋದು, ಆಮೇಲೆ ಬಿಟ್ಬಿಡೋದು, ಆಮೇಲೆ ಇನ್ನೊಂದು ದಿವಸ ಮಾಡೋದು, ಬಿಡೋದು, ಹೀಗೆಲ್ಲ ಮಾಡಿದಾಗ ಏನಾಯ್ತು, ಮನಸ್ಸಿಗೆ ಬೇಸರವಾಯಿತು ಅಂತ ಬಿಡೋದು. ಈಗ ನೋಡಿ, ಪ್ರತಿದಿನ ನಾವು ಕೇಳಬೇಕು ಅಂದ್ರೆ ಅಯ್ಯೋ ಕೇಳಬೇಕಾ, ಪ್ರತಿ ದಿವಸ ಕೇಳಬೇಕಾ ಅಂತ ಅನ್ಸುತ್ತೆ ಅಲ್ವಾ. ಆದ್ರೆ ಆ ಮನಸ್ಸಿಗೆ ಯಾವಾಗ ಅದು ಅಭ್ಯಾಸ ಆಗ್ಬಿಡುತ್ತೋ ಕೇಳ್ದೆ ಅದು ಇರೋದಕ್ಕಾಗಲ್ಲ, ಆ ರೀತಿ ಆಗ್ಬಿಡುತ್ತೆ. ಯಾಕೆ, ನಾವು ಹಿಂದೆನೆ ತಿಳ್ಕೊಂಡಂಗೆ ಅದಕ್ಕೆ ಯಾವ ವಿಷಯದಲ್ಲಿ ಆಸಕ್ತಿ ಬಂದ್ಬಿಡುತ್ತೋ ಅದನ್ನ ಹಿಡ್ಕೊಂಡ್ಬಿಡುತ್ತೆ, ಅದು ಬಿಡೋದೇ ಇಲ್ಲ. ಜಿಗಣೆ ಅಂತ ಹೇಳ್ತೀವಲ್ಲ, ಆ ರೀತಿ ಅದು
ಬಿಡೋದಿಲ್ಲ. ಅದು ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಈಗ ವಿಷಯಗಳಲ್ಲಿ ಅದಕ್ಕೆ ಆಸಕ್ತಿ ಇರೋದ್ರಿಂದ ಅದನ್ನು ಹಿಡ್ಕೊಂಡಿದೆ. ಅದನ್ನು ಹಿಡ್ಕೊಂಡಿರೋದನ್ನು ಬಿಡಿಸಿ ಇದರಲ್ಲಿ ನಾವು ಆಸಕ್ತಿಯನ್ನು ತರಿಸೋ ಹಾಗೆ ಮಾಡಬೇಕು. ಸೊ ಅದಕ್ಕೋಸ್ಕರನೇ 1 ದಿವಸ 2 ದಿವಸ ಮಾಡೋದು, ಆಮೇಲೆ ಬಿಟ್ಟು ಬಿಡೋದು, ಆಮೇಲೆ ಮನಸ್ಸಿಗೆ ಬೇಸರ ಆಯಿತು ಅಂತ ಬಿಡೋದು. ಆಮೇಲೆ ಏನಾಗುತ್ತೆ, ನಮ್ಮಲ್ಲಿ ಆ ಧೈರ್ಯ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಅಯ್ಯೋ ನಮಗೆಲ್ಲ ಆಗತ್ರಿ ಅದೆಲ್ಲ, ನಮ್ಮಂಥವ್ರಿಗೆಲ್ಲ ಎಲ್ಲ ಭಗವಂತ ಎಲ್ಲಿ ಸಿಗ್ತಾನೆ, ಈ ರೀತಿ ಏನೇನೋ ನಮಗೆ ನಾವೇ ಅದನ್ನು ಹೇಳ್ಕೊಂಬಿಡೋದು. ಆ ರೀತಿ ಎಲ್ಲ ಮಾಡಿ ಅದನ್ನು ಬಿಟ್ಬಿಡೋದು. ಈ ರೀತಿ ಅಭ್ಯಾಸದಿಂದ ಸಫಲತೆ ಅನ್ನೋದು ಸಿಗೋದಿಲ್ಲ. ದೃಢವಾಗಿರಬೇಕು ನಾವು. ನಾನು ಮಾಡೇ ಮಾಡ್ತೀನಿ, ಅದನ್ನು ಹಾಗೇ ಆಗುತ್ತೆ, ಆದರೆ ಭಗವಂತನನ್ನು ನಾವು ಪಡಿಲೇಬೇಕು ಅನ್ನುವಂಥ ಒಂದು ಗೌರವ ಇರಬೇಕು, ಶ್ರದ್ಧೆ ಇರಬೇಕು, ದೃಢವಾದ ವಿಶ್ವಾಸ ಇರಬೇಕು. ಆ ರೀತಿ ಮಾಡಿದಾಗ 1 ದಿವಸ 2 ದಿವಸ ಅಲ್ಲ, ಸಿಗೋವರೆಗೂ ಬಿಡೋದೇ ಇಲ್ಲ ಅಂತ ನಾವು ಮಾಡ್ತಾ ಇರಬೇಕು. ಆಗ ಮಾತ್ರ ಅದರಲ್ಲಿ ಸಫಲತೆಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.